ನಮ್ಮ ಹಲ್ಲಿನ ಆರೋಗ್ಯ ಎಂಟೈರ್ಲಿ ಅದು ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವೊಂದು ಏರಿಯಾಗಳು ನಮ್ಮ ಬ್ರಷ್ ಇಂದ ತಲುಪುವುದಿಲ್ಲ. ತಿನ್ನು ಆಹಾರ ವೆರಿ ಇಂಪಾರ್ಟೆಂಟ್, ಅದು ನಮ್ಮ ಹಲ್ಲಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ. ಯಾವತ್ತಿಗೂ ಮನೆಯಲ್ಲಿ ಮಾಡಿದ ಅಡಿಗೆ ಅಂತೇವಲ್ಲ ಅದನ್ನು ತಿನ್ನಬೇಕು. ಹೆಲೋ ಎವ್ರಿವನ್, ನನ್ನ ಹೆಸರು ಡಾಕ್ಟರ್ ಭಾಗ್ಯಲಕ್ಷ್ಮಿ ಫೌಜ್ದಾರ್, KDC ಗ್ರೂಪ್ ಆಫ್ ಡೆಂಟಲ್ ಕ್ಲಿನಿಕ್ಸ್ ಆ್ಯಂಡ್ ಇಂಪ್ಲಾಂಟ್ ಸೆಂಟರ್ ಮ್ಯಾನೇಜಿಂಗ್ ಡೈರೆಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹಲ್ಲಿನ ಸ್ವಚ್ಛತೆ ಹೆಂಗೆ ಕಾಪಾಡಿಕೊಳ್ಳೋದು, ಅದು ನಮ್ಮ ಆರೋಗ್ಯದ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ, ಇದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದು ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲು ಯಾಕೆ ಇಷ್ಟು ಇಂಪಾರ್ಟೆಂಟ್, ಹಲ್ಲು ಇಂಡೈರೆಕ್ಟ್ಲಿ ನಮ್ಮ ದೇಹದ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ. ನಮ್ಮ ಹಲ್ಲಿನ ಆರೋಗ್ಯ ಎಂಟೈರ್ಲಿ ಅದು ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಹೆಂಗಂತ ಹೇಳಿದರೆ, ಹಲ್ಲು ವೆರಿ ಇಂಪಾರ್ಟೆಂಟ್. ಹಲ್ಲು ನಮಗೆ ಹಲ್ಲಿಂದ ನಾವು ಕಚ್ಚಿ ಅಗಿದ್ರೆ ಅಷ್ಟೇ ನಾವೇನು ಆಹಾರ ತೊಗೊಳ್ತೇವೆ ಅದು ಪಚನ ಆಗ್ತದೆ. ಪಚನ ಆಗಲಿಲ್ಲ ಅಂದರೆ ನಮ್ಗೆ ಏನು ದೇಹಕ್ಕೆ ಪೋಷಕಾಂಶ ಬೇಕು ಅದೆಲ್ಲ ನಮ್ಮದೆಲ್ಲ ಬಾಡಿ ಪಾರ್ಟ್ಗಳಿಗೆ ಸಿಗೋದಿಲ್ಲ. ಆಗಲೇ ಆಗೋದು ಎಲ್ಲ ಬೇರೆ ಬೇರೆ ಥರ ಕಾಯಿಲೆಗಳು. ಇನ್ಫ್ಯಾಕ್ಟ್ ಮಧುಮೇಹ, ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಹೃದಯ ರೋಗಗಳು, ಇವೆಲ್ಲ ನಮ್ಮ ಹಲ್ಲಿಗೆ ಸಂಬಂಧಪಟ್ಟಿದ್ದು. ಹಲ್ಲಿಗೆ ಹೆಂಗೆ ಸಂಬಂಧಪಟ್ಟಿದೆ ಅಂದರೆ, ನೀವು ಹಲ್ಲನ್ನು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂದರೆ ಹಲ್ಲು ಹುಳುಕಾದರೆ ನಿಮ್ಗೆ ಊಟ ಮಾಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆ ಟೈಮಿಗೆ ನೀವು ಏನು ಮಾಡ್ತೀರಿ, ಒಂಥರ ಸಾಫ್ಟ್ ಫುಡ್ಡನ್ನು ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ನೀವು ನಮ್ಮ ಎನ್ಸಿಸ್ಟರ್ಸ್, ನಮ್ಮ ಪೂರ್ವಜರಿಗೆ ನೋಡಿದರೆ ಅವರಿಗೆಲ್ಲ ತುಂಬಾ ಹಲ್ಲಿನ ಪ್ರಾಬ್ಲಮ್ ತುಂಬಾ ಕಡಿಮೆ ಇತ್ತು. ಈಗಿನ ಕಾಲದಲ್ಲಿ ಇಷ್ಟು ಹಲ್ಲಿನ ಪ್ರಾಬ್ಲಮ್ ಎದಕ್ಕಾಗಿದೆ? ಇದಕ್ಕೆಲ್ಲ ಕಾರಣ ನಾವು ತುಂಬ ಹೊತ್ತು ಅಗಿಯುವಂಥ ಆಹಾರವನ್ನು ನಾವೀಗ ತೊಗೊಳ್ಳೋದು ಸ್ಟಾಪ್ ಮಾಡಿದ್ದೇವೆ. ಎಲ್ಲ ಪ್ರೊಸೆಸ್ಡ್ ಫುಡ್ ತಿಂತಾ ಇದ್ದೇವೆ. ಇದರಿಂದ ಏನಾಗ್ತದೆ, ಜೊಲ್ಲು ಬರುವುದು ಕಡಿಮೆ ಆಗ್ತದೆ. ಜೊಲ್ಲು ಬರಲಿಲ್ಲ ಅಂದರೆ ಹಲ್ಲಿನ ಮೇಲೆ ಸಿಕ್ಕಾಪಟ್ಟೆ ಪ್ಲಾಕ್ ಅಂದರೆ ಇರ್ತದಲ್ಲ, ಅದೆಲ್ಲ ಸ್ವಚ್ಛ ಪಡೀಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಪ್ಲಾಕ್ ಹೆಂಗಾಗ್ತದೆ, ನಾವು ತಿಂದಿದ್ದು ನಾವು ಯಾವಾಗ ತಿಂತೇವೆ ಆಗ ನಾವು ಯಾವಾಗ ಗಾರ್ಗಲ್ ಮಾಡೋದಿಲ್ಲ, ಆ ಟೈಮಿಗೆಲ್ಲ ಹಲ್ಲಿಂದೆಲ್ಲ ಆಹಾರ ಕಣಗಳು ನಮ್ಮ ಹಲ್ಲಿನ ಮೇಲೆ ಸೆಟ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಿಂದಾನೇ ಹುಳುಕಾಗೋದು ಇನಿಷಿಯೇಟ್ ಆಗ್ತದೆ. ಈಗ ಇದನ್ನೆಲ್ಲ ನಾವು ಹೆಂಗೆ ತಡೆಯೋದು, ಇದಕ್ಕೆಲ್ಲ ಕೆಲವೊಂದು ಟಿಪ್ಸ್ ಇದೆ. ನಾವು ಎವ್ರಿ ಟೈಮ್ ನಮ್ಗೆ ಅನ್ನಿಸ್ತದೆ 2 ಸರ್ತಿ ಬ್ರಷ್ ಮಾಡಿದರೆ ನಮ್ದು ಹಲ್ಲಿಂದ ಆರೋಗ್ಯ ಉಳಿತದಂತ. ಬಟ್ ಇದರಲ್ಲಿನೂ ಕೆಲವೊಂದು ಟೆಕ್ನಿಕ್ಸ್ ಇದೆ. ಈಗ ನೀವು ಹಂಗೆ ನೋಡಿದರೆ, ಈಗ ಬ್ರಷಿಂಗ್ ಟೆಕ್ನಿಕ್ಸ್ ಕೆಲವೊಬ್ರು ಒಂಥರ ಅವ್ರಿಗೆ ಅನ್ನಿಸ್ತದೆ ಬಲವಾಗಿ ಹಲ್ಲು ಉಜ್ಜೋದ್ರಿಂದ ಹಲ್ಲು ಸ್ವಚ್ಛ ಆಗ್ತದಂತ. ಅವ್ರು ಏನು ಮಾಡ್ತಾರೆ, ಹಿಂಗೆ ಉಜ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಲವಾಗಿ ಉಜ್ಜೋದ್ರಿಂದ ನಿಮ್ದು ಹಲ್ಲಿಂದು ಒಂದು ಲೇಯರ್ ನೀವು ಕಳ್ಕೊಳ್ತಿರೋ ವಿನಃ ಹಲ್ಲು ಸ್ವಚ್ಛ ಆಗ್ತದೆ, ಅದು ನಂಬಿಕೆ ಸರಿಪಡಿಸ್ಬೇಕು. ಹಲ್ಲನ್ನು ಹೆಂಗೆ ಉಜ್ಜೋದು, ಈಗ 2 ಟೈಮ್ಸ್ ಬ್ರಷ್ ಮಾಡುವಂತ ನಾವು ಹೇಳ್ತೇವೆ. ಹಿಂದಿಂದ ಹಲ್ಲನ್ನು ನಾವು ಸರ್ಕ್ಯುಲರ್ ಮೋಷನ್ದಲ್ಲಿ ಉಜ್ಜಬೇಕು. ಓಕೆ, ಮುಂದಿನ ಹಲ್ಲನ್ನು ಲೈಕ್ ಅಪ್ ಆ್ಯಂಡ್ ಡೌನ್ ಮೋಷನ್ದಲ್ಲಿ ಉಜ್ಜಬೇಕು. ನಾವು ಹಲ್ಲು ಉಜ್ಜೋದಂದರೆ ಬರೀ ಔಟರ್ ಸರ್ಫೇಸ್ ಅಷ್ಟೇ ಅಲ್ಲ, ನಾವು ಒಳಗಿಂದ ಈ ರೀತಿಯಲ್ಲಿ ಹಲ್ಲನ್ನು ಉಜ್ಜಬೇಕು. ಎವ್ರಿ ಸರ್ಫೇಸ್, ಎಲ್ಲ ಸರ್ಫೇಸನ್ನು ಕ್ಲೀನ್ ಆಗಬೇಕು. ಬಟ್ ಬ್ರಷ್ ಮಾಡೋದ್ರಿಂದ ನಮ್ಗೆ ಅನ್ನಿಸ್ತದೆ ಎಲ್ಲ ನಾವು ಸ್ವಚ್ಛ ಮಾಡ್ತಾ ಇದ್ದೇವಂತ, ಬಟ್ ಹಂಗೆ ಇರೋದಿಲ್ಲ. ಯಾಕಂದರೆ ಕೆಲವೊಂದು ಏರಿಯಾಗಳು ನಮ್ಮ ಬ್ರಷಿಂದ ತಲುಪೋದಿಲ್ಲ. ಆ ಟೈಮಿಗೆ ನಾವು ಏನು ಮಾಡಬೇಕಂದ್ರೆ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಡೆಂಟಲ್ ಫ್ಲಾಸ್ ಅಂದರೆ ಒಂಥರ ಥ್ರೆಡ್ ಥರ ಬರ್ತದೆ. ಅದರಿಂದ ನೀವು ಇನ್ ಬಿಟ್ವೀನ್ 2 ಟೀತ್ ಯೂಸ್ ಮಾಡಿದರೆ ಅದೆಲ್ಲ ನಿಮ್ಮದು ಏರಿಯಾಸ್ ಕ್ಲೀನ್ ಆಗ್ತದೆ. ಇನ್ನೊಂದು ಏನಂದರೆ, ನೀವು ಸಮ್ಟೈಮ್ಸ್ ಮೌತ್ ವಾಶ್ ಅಂತ ಹೇಳ್ತೇವೆ. ಮೌತ್ ವಾಶ್ ಯೂಸ್ ಮಾಡಿದರೆ ನಮ್ಮದು ಯಾವ್ದ್ಯಾವ್ದು ಏರಿಯಾ ರೀಚ್ ಆಗಿರೋದಿಲ್ಲ ಆ ಏರಿಯಾದಿಂದ ಏನೇನದು ಸೂಕ್ಷ್ಮಾಣುಗಳು, ಕೀಟಾಣುಗಳು ಇರ್ತದೆ ಅದೆಲ್ಲ ಕ್ಲಿಯರ್ ಆಗ್ತದೆ. ಓಕೆ, ದಿಸ್ ಈಸ್ ಒನ್ ವೇ ಆಫ್ ಹಲ್ಲನ್ನು ಸ್ವಚ್ಛಗೊಳಿಸೋದು. ಇದು ಪಾಯಿಂಟ್. ಇನ್ನೂ ಏನಂದರೆ, ನೀವು ಹಲ್ಲನ್ನು ಇನ್ನೂ ಹೆಂಗೆ ಸ್ವಚ್ಛ ಇಡ್ಬೋದು. ಈಗ ನೀವು ತಿನ್ನೋ ಆಹಾರ ವೆರಿ ಇಂಪಾರ್ಟೆಂಟ್, ಅದು ನಮ್ಮ ಹಲ್ಲಿನ ಮೇಲೆ ತುಂಬ ಪ್ರಭಾವ ಬೀರ್ತದೆ. ಈಗ ನಾವು ಮಧ್ಯದಲ್ಲಿ ಊಟ ಮಾಡೋದು, ಸಿಹಿ ಪದಾರ್ಥ ತಿನ್ನೋದು, ಅದು ಸೋಡಾ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಇದೆಲ್ಲ ತಿನ್ನೋದ್ರಿಂದ ಏನಾಗ್ತದಂದರೆ ಕೀಟಾಣುಗಳು, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಎಸಿಡ್, ಇದೆಲ್ಲ ಎಸಿಡ್ ರೆಡಿ ಆಗ್ತದೆ, ಆಮ್ಲ. ಓಕೆ, ಈ ಆಮ್ಲ ಏನು ಮಾಡ್ತದೆ, ಹಲ್ಲಿಂದು ಮೇಲಿಂದ ಲೇಯರ್
ಓಕೆ, ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿನೂ ನಾವು ಸ್ಟಾಪ್ ಮಾಡಲಿಲ್ಲ ಅಂದರೆ ವಸಡು ಸರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ನಮ್ಮದು ವಸಡಿನ ಕಾಯಿಲೆಗೆ ಕಾರಣವಾಗ್ತದೆ. ಈಗ ಇದನ್ನೆಲ್ಲ ನಾವು ಹೆಂಗೆ ಸ್ಟಾಪ್ ಮಾಡಬಹುದು? ನಾವು ಈಗ ಪ್ರೊಸೆಸ್ ಫುಡ್ಡನ್ನು ಬಿಟ್ಟು ಹಣ್ಣು, ತರಕಾರಿ, ಓಕೆ, ಕ್ಯಾರೆಟ್, ಟೊಮೆಟೊ, ರಾ ಫುಡ್ಡನ್ನು ತಿನ್ನಬೇಕು. ಆಮೇಲೆ ಯಾವತ್ತಿಗೂ ಮನೇಲಿ ಮಾಡಿದ ಅಡಿಗೆ ಅಂತೇವಲ್ಲ ಅದನ್ನು ತಿನ್ನಬೇಕು. ಅಂದರೆ ನಮ್ಮದು ಹಲ್ಲಿನ ಕುಳಿಗಳು, ವಸಡಿನ ರೋಗಗಳು ಇವೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.